ಕೆಲವರು 2 ವೀಲರಲ್ಲಿ ಹೋಗಿ ಕಟ್ಬಿಟ್ಟು ಬರ್ತಾರೆ, ಕೆಲವರು ವಾಕಿಂಗಲ್ಲಿ ಕಟ್ಬಿಟ್ಟು ಬರ್ತಾರೆ. ಹೊರ ದೇಶದಲ್ಲೆಲ್ಲ ಇನ್ನೂ ಕೆಲವರು ಬುದ್ಧಿವಂತರು ಫ್ಲೈಟಲ್ಲಿ ಹೋಗಿ ಕಟ್ತಾರೆ, ಆಕಾಶದಲ್ಲಿ ಕ್ರಿಯೆ ನಡೆಸುವಂಥ ಎಲ್ಲ ಕ್ರಿಯೆಗಳನ್ನ. ಈ ರೀತಿ ಪ್ರಾರ್ಥನೆ ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗದೆ ಇರೋದ್ರಿಂದ ಇಟ್ ಹ್ಯಾಸ್ ಬಿಕಮ್ ಅ ಬರ್ಡನ್ ಫಾರ್ ಅಸ್. ಸೊ ಪರಲೋಕದಲ್ಲಿರುವ ದೇವರು ನನ್ನೊಳಗಡೆನೇ ಇರೋದ್ರಿಂದ ನಾನು ಆಕಾಶದಲ್ಲಿ ಕ್ರಿಯೆಗಳನ್ನ ಕಟ್ಟಬೇಕಾದಂಥ ಅವಶ್ಯಕತೆ ಈಗ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ, ನಮ್ಮ ಪ್ರೀತಿ ಅವಾಗ ಚೇಂಜ್ ಆಗ್ತಾ ಇರ್ತೈತೆ. ಇವತ್ತಿರುವಂಥ ವೈರಾಗ್ಯ, ಇವತ್ತಿರುವಂಥ ಪ್ರಾರ್ಥನೆ, ಇವತ್ತಿರುವಂಥ ಕಮಿಟ್ಮೆಂಟು ನಾಳೆ ಒಂದು ವೇಳೆ ಸ್ವಲ್ಪ ಚೇಂಜ್ ಆಗ್ಬೋದು, ನಮ್ಮ ಮೈಂಡ್ ಡೈವರ್ಟ್ ಆಗ್ಬೋದು. ಆದರೆ ದೇವರ ಮೈಂಡು ಯಾವತ್ತೂ ಡೈವರ್ಟ್ ಆಗೋದೇ ಇಲ್ಲ. ನಿನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಯಾವತ್ತೂ ಯಾವಾಗಲೂ ದೇವರು ಕಡಿಮೆ ಮಾಡಿದ್ದೂ ಇಲ್ಲ, ಮಾಡೋದೂ ಇಲ್ಲ. ನೀವೆಷ್ಟು ಪರ್ಫಾರ್ಮೆನ್ಸಲ್ಲಿ ಕರೆಕ್ಟ್ ಇದ್ದೀರಾ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಎಷ್ಟು ಕೊಡ್ತಾ ಇದ್ದೀರಾ, ಎಷ್ಟು ನಿಮ್ಮ ಪ್ರಯರ್ ಟೈಮ್ ಕರೆಕ್ಟಿಗಿದೆ, ಚರ್ಚಿಗೆ ಹೆಂಗೆ ರೆಗ್ಯುಲರಾಗಿ ಬರ್ತಾ ಇದ್ದೀರಾ, ಇದನ್ನೆಲ್ಲ ನೋಡಿ ದೇವ್ರ ಪ್ರೀತಿ ಮಾಡಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ನೀವು ಪಾಪಿಗಳಾಗಿದ್ದಾಗಲೇ ದೇವರು ನಿನ್ನನ್ನು ಪ್ರೀತಿ ಮಾಡಿಬಿಟ್ರು. ಇವತ್ತು ಪ್ರಾರ್ಥನೆ ಅನ್ನೋದು ಅನೇಕರಿಗೆ ಸಂತೋಷವಾಗಿರಬೇಕಾದದ್ದು ಇವತ್ತು ಬಹಳ ಕಷ್ಟಕರವಾಗಿಯೋ ಅಥವಾ ಬಹಳ ಭಾರವಾಗಿಯೋ ಇದೇನೋ ಅವ್ರು ಮಾಡಲೇಬೇಕು, ಅದು ನನ್ನ ಮೇಲೆ ಬಿದ್ದಂಥ ಅಥವಾ ಅವ್ರ ಮೇಲೆ ಬಿದ್ದಂಥ ಒಂದು ಕರ್ತವ್ಯ ಥರ. ಇವತ್ತು ಪ್ರೇಯರ್ ಮಾಡಿಲ್ಲ ಅಂದರೆ ಹೆಂಗೆ ಅನ್ನೋದನ್ನು ಇವತ್ತು ಕ್ರಿಶ್ಚಿಯಾನಿಟಿ ಕಲಿಸ್ಕೊಟ್ಟಿದೆ.